ನೀವು ಒಬ್ರೇ ಹೋಗಕ್ ಹೋಗ್ಬಿಡಿ, ಯಾಕಂದ್ರೆ ಸಣ್ಣಕ್ಕಿದ್ದೀರಾ. ಒಬ್ರೊಬ್ರೆ ಓಡಾಡಕ್ ಹೋಗ್ಬೇಡಿ. ಗಾಳಿ ಜೋರಾಗಿ ಬಂದ್ರೆ ಆರ್ತೀರ ಗಾಳಿಗೆ. ಯಾವ್ದಕ್ಕೂ ಒಂದ್ ಸೈಜ್ ಕಲ್ ಕಟ್ಕೊಂಡು ಓಡಾಡಿ, ಆಯ್ತಾ? ನಾನೀಗ ಹಿಡ್ಕೋತೀನಿ, ಜೋರಾಗಿ ಗಾಳಿ ಬಂದ್ರೆ ಇಲ್ಲ ಆರಲ್ಲ. ನೀವು ಸೈಜ್ ಕಲ್ ಕಟ್ಕೊಂಡ್ರೆ ಸೇಫ್ಟಿಗೆ ಒಂದೇ ಕಡೆ ಇರ್ತೀರ, ಓಕೆನಾ? ಒಬ್ರೆ ನೀವು ಒಂದ್ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ 4 ಜನ ಹುಡುಗಿರು ನಿಮ್ಗೆ ರ್ಯಾಗ್ ಮಾಡಕ್ ಬಂದ್ರೆ, ರೇಗ್ಸಕ್ ಬಂದ್ರೆ ನೀವ್ ಏನ್ ಮಾಡ್ತೀರಾ? ಕಲ್ ತಗೊಂಡು ಹೊಡಿತೀನಿ. ಕಲ್ ತಗೊಂಡು ಹೊಡಿತಾರೆ ಇವ್ರು. ಕಲ್ ಸಿಗ್ಲಿಲ್ಲಪ್ಪ, ಬೂಟ್ ಇದೆಯಲ್ಲ. ಬೋಟ್ ಇದೆಯಲ್ಲ, ನಿಜ ಒಪ್ಕೊಳ್ಳಿ, ಹೊಡಿತೀರಾ? ಇಲ್ಲ ಇಲ್ಲ ಇಲ್ಲ. ಏನ್ ಮಾಡ್ತೀರಾ? ಆತರ ಚಾನ್ಸೇ ಕೊಡಂಗಿಲ್ಲ ನಾವು. ಆತರ ಚಾನ್ಸ್ ಕೊಡಂಗಿಲ್ಲ, ಅವ್ರಿಗೆ ರ್ಯಾಗ್ ಮಾಡೋ ಚಾನ್ಸೇ ಕೊಡಂಗಿಲ್ಲ. ನೀವು ಚಾನ್ಸ್ ಕೊಡೋದಲ್ಲ ರೀ, ನೀವ್ ಒಬ್ರೇ ಹೋಗ್ಬೇಕಾದ್ರೆ ಅವ್ರು ರೇಗಿಸ್ತಾರಪ್ಪ. ನಾವು ಚೆನ್ನಾಗಿದ್ರೆ ಅವ್ರೇನಕ್ಕೆ ರೇಗಿಸ್ತಾರೆ? ನೀವು ಚೆನ್ನಾಗಿಲ್ಲ ಅಂತ ಅರ್ಥನಾ? ಆತರ ಎಲ್ಲ. ಸರಿ ಇದ್ರೆ ನಾವು ಸರಿ ಇದ್ರೆ ಅವ್ರ ಯಾಕೆ ರೇಗಿಸ್ತಾರೆ? ಏನೋ ಖುಷಿಗೆ ರೇಗಿಸಿದ್ರಪ್ಪ, ನಮ್ಮ ಹುಡ್ಗ ಹೋಗ್ತಾ ಇದ್ದಂತಡಿ ರೇಗಿಸೋಣ ಅಂತ. ನಾವು ವಾಪಸ್ ರೇಗಿಸ್ಬಿಡ್ತೀವಿ. ಏನಂತ ರೇಗಿಸ್ತೀರಾ? ಹೋಗಿಲ್ಲ ಅಂತ. ಹೋಗಿಲ್ಲ ಅಂತ ರೇಗಿಸ್ಬಿಡ್ತಾರೆ ಇವರು. ಇದು ಟೀಚರ್ ಹೇಳ್ಕೊಟ್ಟಿದ್ದ? ಇಲ್ಲ, ಇದು ಗ್ರೂಪ್ ಡಿಸ್ಕಷನ್. ಗ್ರೂಪ್ ಡಿಸ್ಕಷನ್. ಇದು ಮಾತ್ರ ಗ್ರೂಪ್ ಡಿಸ್ಕಷನ್ ಅಲ್ಲಿ ಇವರೇ ಕಂಡಿಡ್ಕೊಂಡಿರೋದು. ಫೋನಲ್ಲಿ ಮಾತಾಡ್ತೀರಾ? ಆಡ್ತೀನಿ ಸರ್. ಆಡ್ತೀರಾ? ಫೋನಲ್ಲೇ ಆಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಮಾತಾಡ್ತೀನಿ. ಮಾತಾಡ್ತಾರೆ, ಫೋನಲ್ಲಿ ಮಾತಾಡ್ತಾರೆ. ಯಾರ ಜೊತೆ ಜಾಸ್ತಿ ಮಾತಾಡ್ತೀರಾ? ಎಲ್ಲರ ಜೊತೆ ಆಡ್ತೀನಿ ಸರ್. ಯಾರು ಮಾಡ್ತಾರೆ ಅವರು? ಯಾರು ಮಾಡ್ತಾರೆ? ಯಾರು ಕಾಲ್ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ತೀನಿ. ಯಾರು ಕಾಲ್ ಮಾಡ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ. ಅವ್ರ ಜೊತೆನೆ ಮಾತಾಡ್ತೀರಾ? ಓಕೆ. ನೀವು ಮಾತಾಡ್ತಿರೋ ಟೈಮಲ್ಲಿ ಯಾವನೋ ಒಬ್ಬ ಕಳ್ಳ, ಯಾರೋ ನಿಮ್ ಫ್ರೆಂಡ್ ಅಂತವ್ರು ಮೊಬೈಲ್ ನ ಕಿತ್ಕೊಂಡು ಓಡ್ಬಿಟ್ರು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಾ? ನಾನು ಓಡ್ತೀನಿ ಅವ್ರ ಜೊತೆ. ಅವ್ರ ಜೊತೆ ನೀವು ಓಡ್ತೀರಾ? ಎಷ್ಟು ದೂರನಾರು ಓಡ್ಲಿ? ಎಲ್ಲಿ ಮಟ್ಟ ಓಡ್ತಾರೆ ಎಲ್ಲಿ ಮಟ್ಟ ಓಡ್ತೀನಿ. ಮತ್ತೆ ನಿಂತ್ಕೊಂಡು ನಾನು ನಿಂತ್ಕೊಳ್ತೀನಿ. ಮತ್ತೆ ಯಾವ ಊರು ನಿಮ್ದು? ಬೀದರ್. ಇಲ್ಲಿ ಬೆಂಗಳೂರಲ್ಲಿ ಕಿತ್ಕೊಂಡು ಬೀದರ್ ತನಕ ಓಡ್ದಪ್ಪ. ನಾವು ಓಡೋಣ ಬಿಡಿ. ಓಡಿದ್ರು, ಅವ್ರ ಊರಿಗೆ ಹೋಗ್ತೀನಲ್ಲ ಅಂತ ಓಡ್ತಾರೆ ಅವ್ರ ಜೊತೆ. ಇವ್ರು ಯಾಕೆ ಲಾಸ್ಟಿಗೆ ಹೇಳಕ್ ಬರುತ್ತೆ, ಬ್ಯಾಟ್ರಿ ನನ್ನ ಹತ್ರ ಇತ್ತು, ಎಲ್ಲಿ ಹೋಗ್ತೀಯ ಮಗನೇ ಕೊಟ್ಬಿಡ್ತೀನಿ ಅಂತ. ಲಾಸ್ಟಿಗೆ ಅದು ಕೊಡೋಣ ಹೋಗ್ತೀನಿ. ಬ್ಯಾಟ್ರಿ ಕಿತ್ತು ಜೋಬಗ್ ಮಾಡ್ಕೊಂಡು ಮಾತಾಡ್ತಿರ್ತೀರಾ? ಸೋಲಾರ್ ಮೊಬೈಲ್ ಕಂಡಿರ್ತಿದ್ದೀರಾ? ಬ್ಯಾಟ್ರಿ ಕಿತ್ತು ಜೋಬಲ್ ಮಾಡ್ಕೊಂಡಿರ್ತಾರೆ, ಮಾತಾಡ್ತಿರ್ತಾರೆ ಇವರು ಫೋನ್. ಕಂಪ್ಯೂಟರ್ ನೋಡಿದಿರಲ್ಲ? ನೋಡಿದೀನಿ. ಹೇಗಿರುತ್ತೆ? ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಹೇಗಿರುತ್ತೆ? ಬಾಕ್ಸ್ ತರ ಇರುತ್ತೆ. ಸ್ಕ್ವೇರ್ ಶೇಪ್, ಡಬ್ಬ ತರ, ರೆಕ್ಟಾಂಗಲ್ ಆಗಿರುತ್ತೆ ಕಂಪ್ಯೂಟರ್. ಕಂಪ್ಯೂಟರ್ ರೆಕ್ಟಾಂಗಲ್ ಆಗಿರುತ್ತೆ. ಸ್ಕ್ವೇರ್ ಶೇಪ್, ರೆಕ್ಟಾಂಗಲ್ ಆಗಿರುತ್ತೆ. ಎಲ್ಲಿ ನೋಡಿದ್ರಿ ಕಂಪ್ಯೂಟರ್? ಲ್ಯಾಪ್ಟಾಪ್ ನನ್ನ ಹತ್ರ ಇರೋದು ಲ್ಯಾಪ್ಟಾಪ್, ಸೊ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಅದು ಲ್ಯಾಪ್ಟಾಪ್ ರೆಕ್ಟಾಂಗಲ್ ಆಗಿರೋ ಲ್ಯಾಪ್ಟಾಪ್ ಎಲ್ಲಿ ನೋಡಿ? ಎಲ್ಲಾ ಲ್ಯಾಪ್ಟಾಪ್ ರೆಕ್ಟಾಂಗಲ್ ಎಲ್ಲ ಇರುತ್ತೆ. ಎಲ್ಲ ಇರಲ್ಲ. ರೆಕ್ಟಾಂಗಲ್ ಹೆಂಗಿರುತ್ತೆ ಹೇಳಿ ಹೋಗ್ಲಿ? ಒಂದ್ ನಿಮಿಷ, ರೆಕ್ಟಾಂಗಲ್ ಹೆಂಗಿರುತ್ತೆ ಹೇಳಿ? ಬರೀರಿ. ಇಂಚಸ್ ಮೇಲೆ ಹೋಗುತ್ತೆ. ಐ ಮೀನ್ 15 ಸ್ಕ್ವೇರ್ ಬರಲ್ಲ ಅಮ್ಮ. ಯಾವ್ದು ಸ್ಕ್ವೇರ್ ಬರಲ್ಲ. ಯಾವ ಕಂಪ್ಯೂಟರ್ ಯಾವ ಲ್ಯಾಪ್ಟಾಪ್ ಸ್ಕ್ವೇರ್ ಆಗಿ ಬರಲ್ಲ, ಎಲ್ಲ ರೆಕ್ಟಾಂಗಲ್ ಆಗೇ ಬರೋದು. ರೆಕ್ಟಾಂಗಲ್ ಹೆಂಗಿರುತ್ತೆ ಹೇಳಿ? ಟಿವಿ ಮಾನಿಟರ್ ಇರುತ್ತಲ್ಲ, ರೆಕ್ಟಾಂಗಲ್ ಹೀಗಿರುತ್ತೆ. ಟಿವಿ ಮಾನಿಟರ್ ಬರುತ್ತಲ್ಲ ಅದು ರೆಕ್ಟಾಂಗಲ್. ಏನ್ರಿ ಏನೇನೋ ಮಾಡ್ತೀವಿ, ಏನೇನೋ ಕೇಳ್ತೀರಲ್ಲ? ಇದು ಇದು ನೋಡಿ, ಇದು ರೆಕ್ಟಾಂಗಲ್. ಇದು ಇದು ಇಲ್ಲಿ ಇದೆಯಲ್ಲ, ಇದು ಟ್ರಯಾಂಗಲ್. ಇದು ಹಿಂಗಿರೋದು ಟ್ರಯಾಂಗಲ್, ಹಿಂಗಿರೋದು ರೆಕ್ಟಾಂಗಲ್. ಸರ್ ನಿಮ್ಮ ಹೆಸರೇನು? ಮೈ ನೇಮ್ ಇಸ್ ಚಂದ್ರಶೇಖರ್. ಒಂಚೂರು ಬರಲ್ವ ಕನ್ನಡ? ಕನ್ನಡ ಇಲ್ಲ, ಗೊತ್ತಿಲ್ಲ. ಒಂಚೂರು ಬರಲ್ವೇನ್ರಿ? ಇರಿ ನೋಡವ. ಸ್ವಲ್ಪ ಅರ್ಥ ಐತೆ ಕನ್ನಡ. ಸ್ವಲ್ಪ ಅರ್ಥ ಐತೆ ಕನ್ನಡ, ಅರ್ಥ ಆಯ್ತು. ಸ್ವಲ್ಪ ಕನ್ನಡ ಅರ್ಥ ಐತೆ. ಎಷ್ಟು ದಿನ ಆಯ್ತು ಬೆಂಗಳೂರಿಗೆ ಬಂದು? 20 days. 20 days ಆಯ್ತು. ಸುಳ್ಳಂತೆ. ಕರೆಕ್ಟ್ ಆಗಿ ಎಷ್ಟು? 3 ತಿಂಗಳಾಗಿದೆ. ಕಮ್ಮಿ ಅಂದ್ರೂ 3-6 ತಿಂಗಳಾಗಿದೆ. ಕನ್ನಡ ಸ್ವಲ್ಪ ಬರ್ತಾ ಇದೆ. ಓಕೆ. ಹೆಲ್ಮೆಟ್ ಹಾಕೋತಿರಲ್ಲ ನೀವು ಗಾಡಿ ಓಡಿಸ್ಬೇಕಾರೆ? ಹೆಲ್ಮೆಟ್ ಹೆಲ್ಮೆಟ್ ನಿಮ್ದು ಯಾವ ತೆಲುಗ? ನಿಮ್ದು ತೆಲುಗು ಬಂದೆ. ಹೆಲ್ಮೆಟ್ ನ ತೆಲುಗಲ್ಲಿ ಏನಂತಾರೆ? తలకు ధరించే వస్తువు. ಏನಪ್ಪಾ? తలకి ధరించే వస్తువు. ತಲೆಗೆ ಧರಿಂಚೆ ವಸ್ತು. ಹೆಲ್ಮೆಟ್ ನ ತೆಲುಗಲ್ಲಿ ತಲೆಗೆ ಜರಿಂದೆ ವಸ್ತು. ಜರಿಂದೆ.
ನೀರನ್ನ ಅಕಸ್ಮಾತ್ ಈಗ ನೀರ್ ಜಾಸ್ತಿ ಜಾಸ್ತಿ ಇರಲ್ಲ ಬೇಸಿಗೆಗಾಲದಲ್ಲಿ ಯಾವ ರೀತಿ ನೀರ್ನ ಉಳಿಸ್ತೀರಾ? ವೇಸ್ಟೇಜ್ ಮಾಡಬಾರ್ದು. ಎಲ್ಲ ಕಡೆ ಜಾಸ್ತಿ ಯೂಸ್ ಮಾಡೋ ಕಡೆ ಎಲ್ಲ ಕಮ್ಮಿ ಯೂಸ್ ಮಾಡ್ತಾ ತಡಿಬೇಕು. ಹೋಗ್ಬೇಕು. ಇವರು ಎಲ್ಲಾ ಕಡೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಜಾಸ್ತಿ ನೀರು ಯೂಸ್ ಮಾಡ್ತಿರ್ತಾರೆ ಅಲ್ಲಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿ ಇವರು ತಡಿಬೇಕು. ಹೌದಾ? ಹೌದು. ಈಗ ಅಕಸ್ಮಾತ್ ಜಲಪಾತಗಳು ಬೀಳ್ತಾ ಇರುತ್ತೆ ಅಲ್ಲೆಲ್ಲ ಫಾಲ್ಸ್ ಅಲ್ಲೆಲ್ಲ ನೀರು ಬೆಟ್ಟದಿಂದ ಹರ್ಕೊಂಡು ಹೋಗ್ತಾ ಇರುತ್ತಲ್ಲ ಅದನ್ನೆಲ್ಲ ಹೋಗಕ್ ಬಿಡ್ಬಾರ್ದು, ತಡೆದು ಬಿಡ್ಬೇಕು. ಹೋಗಿ ಇವ್ರು ತಡೆದು ಬಿಡ್ತಾರೆ. ಹೋಗಿ ಹಿಂಗ್ ಕೈ ಕೊಟ್ಬಿಟ್ರೆ ಆಗೋಯ್ತು, ಹಿಂಗ್ ನಿಂತ್ಕೊಂಡ್ಬಿಡ್ತಾರೆ. ನೀವಲ್ವಾ? ಇವ್ರಲ್ಲ ರೀ, ಯಾರೋ ತಡಿಬೇಕು. ಇವ್ರು ಹೇಳ್ತಾರಷ್ಟೇ. ಮೇಡಮ್, ಈಗ ಬೇಸಿಗೆ ಕಾಲ ಜಾಸ್ತಿ ಇದೆ, ಮಳೆ ಬರ್ತಿಲ್ಲ, ನೀರ್ ಬರ್ತಿಲ್ಲ, ನಲ್ಲಿಲಿ ನೀರ್ ಬಿಟ್ರೆ ನೀರ್ ಬರಲ್ಲ, ಬರೀ ಗಾಳಿ ಬರುತ್ತೆ. ಸೊ ಇಂಥ ಸಮಯದಲ್ಲಿ ನೀರ್ನ ಉಳಿತಾಯ ನೀವು ಯಾವ ರೀತಿ ಮಾಡಕ್ ಇಷ್ಟಪಡ್ತೀರಾ? ಆದಷ್ಟು ನೀರ್ನ ಉಳಿತಾಯ ಹೆಂಗ್ ಮಾಡಬೇಕು? ನೀವ್ ಹೆಂಗ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಮನೇಲಿ ಉಪಯೋಗಿಸೋದು ಸ್ವಲ್ಪ. ಫಸ್ಟ್ ಆಫ್ ಆಲ್ ಮನೇಲಿ ನೀರು ಉಪಯೋಗಿಸ್ಬೇಡಿ. ಇಲ್ಲ ಹಂಗಲ್ಲ ಇರ್ರಿ ಒಂದ್ ನಿಮಿಷ. ಉಪಯೋಗಿಸೋ ನೀರಲ್ಲಿ ಆದಷ್ಟು ವೇಸ್ಟ್ ಮಾಡಬಾರ್ದು. ಉಪಯೋಗಿಸೋ ನೀರಲ್ಲಿ ಆದಷ್ಟು ವೇಸ್ಟ್ ಮಾಡಬಾರ್ದು. ಸ್ನಾನ ಮಾಡ್ತಾ ಈಗ ಇರ್ತೀರಾ, ಸ್ನಾನ ಮಾಡ್ತಾ ಇರ್ತೀವಿ, ಈಗ ಸೋಪ್ ಹಚ್ಕೊಂಡಿರ್ತೀವಿ, ಆಮೇಲೆ ನಾವು ಅಯ್ಯೋ ನೀರು ಉಳಿಸ್ಬೇಕು ಅಂತ ನಾಪ್ಕ ಬಂದ್ರೆ ಒರ್ಸ್ಕೊಂಡ್ ಬತಾರದೆ. ಆಮೇಲೆ ಕೆಲ್ಸದವ್ರಿಗೆ ಹೇಳ್ಬೇಕು, ಹಾ. ಪಾತ್ರೆ ತೊಳಿಬೇಕಾದ್ರೆ ನೀರ್ ಈ ಕಡೆ ಹೋಗ್ತಾ ಇರುತ್ತೆ, ನೀರಲ್ಲಿ ತೊಳಿಬೇಡ. ಕೆಲ್ಸದವ್ರಿಗೆ ಹೇಳ್ಬೇಕು ಪಾತ್ರೆ ನೀರಲ್ಲಿ ತೊಳಿಬೇಡ ಅಂತ. ನೀರಲ್ಲಿ ತೊಳಿಬೇಕು, ಆದ್ರೆ ನೀರು ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡ್ದಂಗ್ ಹೆಂಗ್ ತೊಳಿಯೋದು? ಸೊ ಅಟ್ಲೀಸ್ಟ್ ಇರೋ ನೀರ್ನ ಉಳಿತಾಯ ಮಾಡ್ಕೊಂಡು ಹೋದ್ರೆ ರೈನಿ ಸೀಸನ್ ಒಳಗೆ ವಿ ಕ್ಯಾನ್ ಹ್ಯಾವ್ ಸಮ್ ವಾಟರ್. ಇಲ್ಲ ಹಿಂಗೆ ಹೇಳ್ಬೋದಾ, ಬಕೆಟ್ ಒಳಗೆ ಒಂದ್ ಬಕೆಟ್ ನೀರ್ ತುಂಬಿಟ್ಟು ತಪ್ಪಲೆ ಎಲ್ಲ ಅದ್ರೊಳಗೆ ತೊಳೆದ್ಬಿಟ್ಟು ಆ ನೀರ್ ತಂದು ಫಿಲ್ಟರ್ಗೆ ಹಾಕ್ಬಿಡು, ಅದನ್ನ ಆಮೇಲೆ ಕುಡಿಯಕ್ಕಾಗುತ್ತೆ. ಬೇಡ ಬೇಡ, ಇನ್ನು ಅಷ್ಟು ವರ್ಷ ಸಿಚುವೇಶನ್ ಬಂದಿಲ್ಲ, ಬರೋದು ಬೇಡ. ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಯಾರ್ಯಾರು ಯಾವ್ಯಾವ ರೀತಿ ಉತ್ತರಗಳು ಕೊಟ್ಟರು ಅಂತ ಮುಂದಿನ ವಾರ ಇದೇ ಸಮಯಕ್ಕೆ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.